ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ, ಇವತ್ತಿನ ನನ್ನ ರೆಸಿಪಿ ಬಂದು ಫಿಶ್ ಗ್ರೀನ್ ತವಾ ಫ್ರೈ ಮಾಡ್ತಿದ್ದೀನಿ. ಸೊ, ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ನಾನಿಲ್ಲಿ 1 ಕೆಜಿ ಆಗುವಷ್ಟು ಫಿಶ್ ತೊಗೊಂಡಿದ್ದೀನಿ. ಯಾವುದು ಅಂತ ಅಂದರೆ ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಸ್ವಲ್ಪ ನಿಂಬೆಹಣ್ಣು ಮತ್ತು ಅರಿಶಿನ, ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಒಳಗಡೆ ಸ್ವಲ್ಪ ಒಂದು ಲೇಯರ್ ಕಪ್ಪಗಿರುತ್ತೆ. ಅದನ್ನು ತೆಗೆದ್ರೆ ಯಾವುದೇ ಸ್ಮೆಲ್ ಕೂಡ ಏನು ಬರಲ್ಲ. ನಾವಿಲ್ಲಿ ಫಿಶ್ ಗ್ರೀನ್ ತವಾ ಫ್ರೈ ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಜಾರ್ ಇಟ್ಕೊಂಡು ಆ ಜಾರಿಗೆ ಹಸಿರು ಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ಶುಂಠಿ, ನಂತರ ನಾನಿಲ್ಲಿ ಒಂದೆಸಳು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಪುದೀನ ಸೊಪ್ಪು, ಆ ನಂತರ ಕೊತ್ತಂಬರಿ ಸೊಪ್ಪು. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಯೂಸ್ ಮಾಡ್ತಿರೋದು. ಇದನ್ನೆಲ್ಲ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕಿದ್ರೆ ನೀವು ಯಾವುದೇ ಥರ ನೀರೇನಾದರೂ ಹಾಕಬೇಡಿ ಇದಕ್ಕೆ. ಯಾಕಂದರೆ ಸೊಪ್ಪಲ್ಲಿ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ, ಅದರಿಂದ ನೀರು ಬಿಟ್ಕೊಳ್ಳುತ್ತಲ್ಲ, ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ನಾನೀಗ ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ತೇನೆ ಫುಲ್ಲು ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿ, ನೀವು ನೋಡ್ತಿರ್ಬೋದು. ಇದಕ್ಕೆ ಮತ್ತೆ ನೀರು ಹಾಕಿದ್ರೆ ಏನಾಗುತ್ತೆ, ಫುಲ್ಲು ಅದು ತೆಳ್ಳಗಾಗ್ಬಿಡುತ್ತೆ. ಸೊ, ಅದರಿಂದ ನಾವಿದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಹಾಗೆ ನಾನಿಲ್ಲಿ ರುಬ್ಬಿರೋ ಅಂಥ ಪೇಸ್ಟೆಲ್ಲನೂ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಇದನ್ನು. ನೋಡಿ, 1 ಕೆಜಿಗೆ ಇಷ್ಟು ಸಾಕಾಗುತ್ತೆ. ಆನಂತರ ಒಂದು ನಿಂಬೆಹಣ್ಣು ತೊಗೊಂಡು ಆ ನಿಂಬೆಹಣ್ಣು ರಸನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಂತರ ನಿಂಬೆಹಣ್ಣು ರಸ ಹಾಕಿದ ಮೇಲೆ 1 ಸ್ಪೂನ್ ಕಾರ್ನ್‌ಫ್ಲೋರ್ ಹಾಕ್ಕೊಳ್ಳಿ. ನಿಮಗೆ ಅಕಸ್ಮಾತ್ ತೆಳ್ಳಗಾಗಿದ್ದರೆ ನೀವು ಇನ್ನೂ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಾರ್ನ್‌ಫ್ಲೋರ್ ಹಾಕ್ಕೊಳ್ಳಿ. ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನಾನು ಕಾರ್ನ್‌ಫ್ಲೋರು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು, ಆನಂತರ ನೀವು ಫಿಶ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಿ ಅಲ್ವಾ, ಆ ಫಿಶ್ ತೊಗೊಂಡು ಇದನ್ನು ಫಿಶ್ಶಿಗೆಲ್ಲನೂ ಅಪ್ಲೈ ಮಾಡಿ. ಯಾವ ಥರ ಅಂತ ಅಂದರೆ ನೋಡಿ, ಒಂದೊಂದೇ ತೊಗೊಂಡು ಈ ಥರ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಿ ಇಡಿ. ನಾವು ಒಂದೇ ಸರಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನೀಟಾಗಿ ಅದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಸೊ, ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅದು ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಈ ಥರ ಅಪ್ಲೈ ಮಾಡಿ ನಾವಿದನ್ನು ಒಂದು 2 ಅವರ್ಸ್ ಆದರೂ ಬಿಡಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಡಿ ಸಾಕು. ಹಾಫ್ ಆನ್ ಅವರ್ ಇಟ್ಟರೆ ಅದು ಒಂಚೂರೆಲ್ಲ ಚೆನ್ನಾಗಿ ನೆಂದಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸೊ, ನಾನೀಗ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಒಂದು ಹಾಫ್ ಆನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಸೊ, ನಾವು ಯಾವಾಗಲೂ ಒಂದೇ ಥರ ಫಿಶ್ ಫ್ರೈ ಮಾಡ್ಕೊಂಡು ತಿಂತಿರ್ತೀವಿ. ಸೊ, ಈ ಥರ ಫಿಶ್ ಗ್ರೀನ್ ತವಾ ಫ್ರೈ ಒಂದ್ಸರಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನೆಕ್ಸ್ಟ್ ಟೈಮ್ ಒಂದ್ಸರಿ ಮಾಡಬೇಕು ಅಂತ ಹೇಳ್ತಿದ್ರು. ನೋಡಿ, ನಾನೀಗ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಶಿಗೆಲ್ಲ ಅಂಟ್ಕೊಂಡಿತ್ತು. ಸೊ, ಹಾಗೆ ನಾನು ಒಂದು 1/4 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ಫಿಶ್ನು ನೀವು ಕೂಡ ಮಿಕ್ಸ್ ಮಾಡಿರ್ತೀರಲ್ಲ, ಡೈರೆಕ್ಟಾಗಿ ಅದನ್ನು ಕೂಡ ಹಾಕ್ಬೋದು. ನಾನು ಒಂದ್ಸರಿ ಈ ಥರನೂ ಟ್ರೈ ಮಾಡೋಣ ರವೆ ಹಾಕಿ ಅಂತೇಳಿ ಸ್ವಲ್ಪ ರವೆ ಕೋಟೆಡ್ ಮಾಡಿ ಅದನ್ನು ಫ್ರೈ ಮಾಡಿದ್ರೂ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. 2 ಟೇಸ್ಟು ಕೂಡ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಮತ್ತೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಮಾಮೂಲಿ ಫ್ರೈ ಮಾಡಿದರೆ ಅದಕ್ಕೆ ಸ್ವಲ್ಪ ಪುದೀನ ಚಟ್ನಿ ಮಾಡಿಟ್ಕೊತೀವಿ. ಸೊ, ಇದಕ್ಕೆ ಯಾವುದೇ ಥರ ಚಟ್ನಿ ಅವಶ್ಯಕತೆ ಇಲ್ಲ. ಪುದೀನ, ಶುಂಠಿ, ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಇದರಲ್ಲೇ ಇರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅಂದರೆ ಮುಳುಗುವಷ್ಟು ಏನು ಎಣ್ಣೆ ಬೇಡ, ಸ್ವಲ್ಪ ಒಂದು 1/4 ಭಾಗ ಎಣ್ಣೆ ಇದ್ದರೆ ಸಾಕು. ಅದನ್ನು ಕಾಯಿಸಿಟ್ಕೊಂಡು ನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಫಿಶ್ ಹಾಕ್ತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ರವೆ ಎಲ್ಲ ಸ್ವಲ್ಪ ಒಂಥರ ಬ್ರೌನಿಷ್ ಕಲರ್ ಬರುತ್ತೆ. ಆ ಬ್ರೌನಿಷ್ ಕಲರ್ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ನಾವು ಈ ಚಿಕನ್ನು ಮಟನಿಗಿಂತ ಜಾಸ್ತಿ ನಮ್ಮ ಮನೆಯಲ್ಲಿ ಈ ಫಿಶ್ಶೇ ಮಾಡೋದು. ವಾರದಲ್ಲಿ 2 ಟೈಮ್ಸ್ ಆದರೂ ಸಾಂಬಾರ್ಗಿಂತ ಈ ಥರ ಫ್ರೈ ಜಾಸ್ತಿ ಮಾಡ್ತೀವಿ. ಸಾಂಬಾರಿಗೆ ಬೇರೆ ಫಿಶ್ ಬರುತ್ತಲ್ವ, ಸೊ ಅದನ್ನು ತಂದು ಸಾಂಬಾರು ಮಾಡ್ತೀವಿ. ಸೊ, ಮಕ್ಕಳೆಲ್ಲನೂ ಇದನ್ನೇ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದ ಫಿಶ್ಶು ಹೆಲ್ತಿಗೂ ಒಳ್ಳೆಯದಲ್ವ. ಸೊ, ಅದಕ್ಕೋಸ್ಕರ ನಾವು ಇದನ್ನು ಜಾಸ್ತಿ ಮಾಡ್ತೀವಿ. ಸೊ, ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು. ಚಿಕ್ಕ ಮಕ್ಳಿಗೂ ಕೂಡ ನೀವು ಫಿಶ್ನ ಅಭ್ಯಾಸ ಮಾಡಿಸಿ ತಿನ್ನೋರು. ನೋಡಿ, ಹೀಗೆ ನಾವು ಎರಡೂ ಕಡೆ ತಿರುಗಿಸಿ ಅದನ್ನು ಫುಲ್ಲು ಬ್ರೌನಿಷ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನನ್ನ ಮಗಳಿಗಂತೂ ಫಿಶ್ ಅಂದರೆ ತುಂಬ ಫೇವ್ರೇಟು. ಫಿಶ್ ಅಂದರೆ ತುಂಬ ಚೆನ್ನಾಗಿ ಅವಳು ಕೂಡ ತಿಂತಾಳೆ. ಬೇರೆ ಈ ಮಟನ್ನು, ಚಿಕನ್ ಎಲ್ಲ ಸ್ವಲ್ಪ ನಾವು ಮನೇಲಿ ಮಾಡೋದು ಅಷ್ಟು ಕಷ್ಟವೇ. ನಾನ್ ವೆಜ್ಜಲ್ಲಿ ಫಿಶ್ ಅಂದರೆ ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಸೊ, ಅದರಲ್ಲೂ ನಾನು ಇವತ್ತು ಟ್ರೈ ಮಾಡಿರೋ ಗ್ರೀನ್ ತವಾ ಫ್ರೈ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಅಂತೂ ಇಂತೂ ಚೆನ್ನಾಗಿ ಬಂದಿತ್ತು.
ಮತ್ತು ನಾನು ರವೆ ಕೋಟೆಡ್ ಹಾಕಿದೆ. ಹಾಗೆ ಮಸಾಲೆ ಎಲ್ಲ ಇನ್ನೊಂದು ಸರಿ ಹಾಕಿ ಟ್ರೈ ಮಾಡೋಣ ಅಂತೇಳಿ ಬರೀ ಮಸಾಲೆದು ಅಪ್ಲೈ ಮಾಡಿಟ್ಟಿದ್ನಲ್ವ ಅದನ್ನು ಮಾತ್ರ ಹಾಕಿ ನಾನು ಫ್ರೈ ಮಾಡಿದೆ. ಸೊ ಅದು ಕೂಡ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇದು ನನ್ನ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Do you want to taste it? Come, let us taste.